ನಿನ್ನೆ ಮಧ್ಯಾಹ್ನದಿಂದ ಯಾಕೋ ಕರ್ನಾಟಕದಲ್ಲಿ ಒಂದು ಲಿಸ್ಟ್ ಅನೌನ್ಸ್ ಆಯಿತು. ಆ ಲಿಸ್ಟಲ್ಲಿ ಒಂದು ಹೆಸರು ನೋಡಿದಾಗಿಂದ ಪ್ರಜಾಪ್ರಭುತ್ವ ಸಾಯೋದಿಕ್ಕೆ ಮುನ್ನುಡಿ ಅಂತ ಅನ್ನಿಸ್ತು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬಿಜೆಪಿ ಘೋಷಣೆ ಮಾಡಿತು. ನನಗನ್ನಿಸ್ತು ಕೋವಿಡ್ನಲ್ಲಿ 2,200 ಕೋಟಿ ಆರೋಪ ನಮ್ಮ ಸರ್ಕಾರನೇ ಅವ್ರ ಮೇಲೆ ಮಾಡಿದ್ದೀವಿ. 40,000 ಕೋಟಿ ಆರೋಪ ಯತ್ನಾಳ್ ಸಾಹೇಬ್ರು ಅಂದರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ. ಅಂಥ ದೊಡ್ಡ ಆರೋಪ ಇದ್ದರೂ ಅವರಿಗೆ ಪಕ್ಷ ಟಿಕೆಟ್ ಯಾಕೆ ಕೊಡ್ತು ಅಂತ ನಾನು ಅನಲೈಸ್ ಮಾಡಿದೆ. ಏನಿರ್ಬೋದು, ಪಕ್ಷದಲ್ಲಿ ಇವತ್ತು ಎಂಥವ್ರಿಗೂ ಟಿಕೆಟ್ ಮಿಸ್ ಆಯಿತು. ಆದರೆ ಇಷ್ಟು ಆರೋಪ ಕಳಂಕ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಹುಡುಗನ ಮೇಲೆ ಸೋತೋದಂಥ ವ್ಯಕ್ತಿ, ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂಥ ವ್ಯಕ್ತಿ MP ಟಿಕೆಟ್ ಹೆಂಗೆ ಕೊಟ್ಟರು ಅಂತ ನಾನು ಅನಲೈಸ್ ಮಾಡಿದ್ರೆ ನನಗನ್ನಿಸ್ತು ಮೋಸ್ಟ್ಲಿ ಇವರು ರಾಜ್ಯದ ಕೆಲವು ಹಿರಿಯ BJP ನಾಯಕರಿಗೆ ತುಂಬ ಸಹಾಯ ಮಾಡಿದ್ದಾರೆ. ಕೆಲವು BJP ಹಿರಿಯ ನಾಯಕರಿಗೆ ಯಾವ ಥರ ಸಹಾಯ ಮಾಡಿದ್ರಿಕೆ ಅವ್ರಿಗೆ ಟಿಕೆಟ್ ಸಿಕ್ಕಿರ್ಬೋದು. ನನ್ನ ಅನಾಲಿಸಿಸ್ ಕೆಲವು ಹಿರಿಯ BJP ನಾಯಕರಿಗೆ, ಕೆಲವರಷ್ಟೇ, ಅವ್ರಿಗೆ ಸೂರ್ಯ ನಮಸ್ಕಾರ, ಕಪಾಲಿಪಾತ್, ಶವಾಸನ, ದೀರ್ಘದಂಡ ನಮಸ್ಕಾರ, ಮೋಸ್ಟ್ಲಿ ಇಂಥದ್ದೆಲ್ಲ ಅವ್ರಿಗೆ ಸಹಾಯ ಮಾಡಿದ್ದಾರೆ. ಇನ್ ದ ಸೆನ್ಸ್ ಇಂಥದ್ದೆಲ್ಲ ಅವ್ರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವರು ನಾಯಕರು ಮೋಸ್ಟ್ಲಿ ಫೇವರ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅಂದರೆ ಈ ಥರ ಆ ಕಾರಣಕ್ಕೆ ಸಿಕ್ಕಿರ್ಬೋದು ಅಂತ ನನಗನ್ನಿಸ್ತು. ಸೊ ನೆಕ್ಸ್ಟ್ ಬಂದಾಗ ಕೋವಿಡ್ನಲ್ಲಿ ಅಷ್ಟೆಲ್ಲ ಭ್ರಷ್ಟಾಚಾರ ಆಯಿತು. ಪಕ್ಷ ನನಗೆ ಗುರುತಿಸಿ ಟಿಕೆಟ್ ಕೊಡ್ತು, ನಾನು ಹೋದೆ, ಅವ್ರ ಮೇಲೆ ಸೋತು ಬಂದೆ. ಅವ್ರು ಸೋತರು, ನಾನು ಬಂದು ಈ ಕಡೆ ಗೆದ್ದೆ. ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಸರ್, ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೇ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ, ನನ್ನ ಅಸೆಟ್ಸು, ನನ್ನ ಸೋರ್ಸ್ ಆಫ್ ಇನ್ಕಮ್, ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡೋಕ್ಕೆ ಸಿದ್ಧ ಇದ್ದೀನಿ. ನೀವೇನು ನನ್ನ ಮೇಲೆ IT ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ. ಬಿಟ್ಟರು ವಿ ಡೋಂಟ್ ಕೇರ್. ನಾನು ನಾಳೆ ನನ್ನ ಅಸೆಟ್ಸ್ನ ನೀವು ಬಂದರೆ ನಾನು ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀನಿ. ಸರ್, ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀರಾ? ನೀವು ಸೋರ್ಸ್ ಹೇಳಬೇಕು. ಈಗ ನಾನು ನನ್ನ ಮನೆ ಹೆಂಗೆ ತೊಗೊಂಡೆ, ನನ್ನ ಕಾರ್ ಹೆಂಗೆ ತೊಗೊಂಡೆ, ನನ್ನ ಮೊಬೈಲ್ ಹೆಂಗೆ ತೊಗೊಂಡೆ, ನಾನು ಸೋರ್ಸ್ ಹೇಳ್ತೀನಿ. ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಲ್ಲೋ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಮುಂದೆ. ನೀವು ಎಲ್ಲದಕ್ಕೂ ಯಾಕಂದರೆ ನೀವೀಗ ಅಭ್ಯರ್ಥಿ ಸರ್, ಯು ಶುಡ್ ಆನ್ಸರ್. ನೀವು ಆನ್ಸರ್ ಮಾಡಬೇಕು. ಎರಡನೇದು, ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ. ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ, ನಮ್ಮೂರು ಹುಡುಗ, ಗೌರವ ಇದೆ. ಆದರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದರೆ ಹೋಗಕ್ಕಂತೂ ಬಿಡಲ್ಲ. ಹುಕ್ಕಾರ್ ಕ್ರುಕ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ, ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಳಿಯಕ್ಕೆ ಬಿಡಲ್ಲ. ಇದು ಚಾಲೆಂಜು ಸೆಕೆಂಡ್ರಿ. ಇದೆಲ್ಲ ಅನ್ಕೋಬೋದು, ಏನಪ್ಪ ತುಂಬ ಆಕ್ರೋಶವಾಗಿ ಮಾತಾಡ್ತಾರೆ ಇವರು. ಆಕ್ರೋಶದಿಂದ ಅಲ್ಲ, ಇದು ನನ್ನಂಥ ಮಿಡಲ್ ಕ್ಲಾಸ್ ಹುಡುಗನ ನೋವು. ಕಳೆದ 5 ವರ್ಷದ ಹಿಂದೆ ಇವರ ಭ್ರಷ್ಟಾಚಾರದ ಬಗ್ಗೆ ನಾನು ಪ್ರಶ್ನೆ ಕೇಳಿದಾಗ, ಡೆಮೋಕ್ರಸಿಯಲ್ಲಿ ಪ್ರಶ್ನೆ ಕೇಳೋನ್ನ ಈಗ ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಬೈತಾರೆ, ಕೆಟ್ಟದಾಗ ಟ್ರಾಲ್ ಮಾಡ್ತಾರೆ. ನಾವೇನೋ ಕೇಸ್ ಹಾಕ್ಸ್ಬಿಟ್ಟಿದೀವ? ನಾವೇನೋಗಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬಿಟ್ಟಿದೀವ? ನಾವು ಇಟ್ಸ್ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಬೇಕು. ನಿಮ್ಮನ್ನು ಹೊಗಳ್ತಾರೆ, ಬೈತಾರೆ, ಕೆಟ್ಟದಾಗ. ನಾನು ಯಾರ ಮೇಲೆ, ನನ್ನನ್ನು ಬಹಳಷ್ಟು ಜನ ಕೆಟ್ಟದಾಗ ಬೈತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮದೇ ಸರ್ಕಾರ ಇದೆ, ರಿವೆಂಜ್ ತಗೋಬೋದಲ್ಲ? ನೋ. ಡೆಮೋಕ್ರಸಿಯಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರುತ್ತೆ, ಬಿಡ್ಬೇಕು. ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇದ್ರೇ MLA MP ಆಗಬೇಕು. ತಟ್ಕೊಳ್ಳೋ ಶಕ್ತಿ ಇಲ್ಲಾಂದ್ರೆ 4 ಗೋಡೆಗಳ ಮಧ್ಯೆ ತೆಪ್ಪಾಗಿ ಬಿಸ್ನೆಸ್ ಮಾಡ್ಕೊಂಡು ಕೆಲಸಕ್ಕೆ ಹೋಗಿರ್ಬೋದು. ಸುಧಾಕರ್ ಅವ್ರಿಗೆ ಆ ಪೇಷನ್ಸ್ ಇರಲಿಲ್ಲ. ನನ್ನ ಮೇಲೆ 22 ಕೇಸ್ ಹಾಕ್ಸಿದ್ರು, ಅರೆಸ್ಟ್ ಮಾಡಿಸಿದ್ರು. 10,000 ಜನ ಬಂದು ನನ್ನನ್ನು ಬಿಡಿಸ್ಕೊಂಡ್ಬಂದರು 5 ವರ್ಷದ ಹಿಂದೆ. ಅದಾದಮೇಲೆ ನನ್ನ ಮೇಲೆ ಒಂದು ಅಟ್ಯಾಕ್ ಆಯಿತು. ಅವ್ರನ್ನ ಅರೆಸ್ಟ್ ಮಾಡಿ ಸುಧಾಕರ್ ಅವ್ರ ಬೆಂಬಲಿಗರನ್ನ ಅಂತ ನಾನು ಸ್ಟೇಷನ್ ಮುಂದೆ ಹೋಗಿ ಸ್ಟ್ರೈಕ್ ಕೂತ್ಕೊಂಡ್ರೆ ನನ್ನ ಮೇಲೆ 353 ಆಗಿ ಮತ್ತೆ ಒಳಕ್ಕಾಕಿದ್ರು. ನಾನು ಅಲ್ಲಿ ಹಂಗರ್ ಸ್ಟ್ರೈಕ್ ಮಾಡಿದೆ, ನನಗೆ ಬೇಲ್ ಕೊಡಬಾರ್ದು ಅಂತ ಸುಧಾಕರ್ ಅವರು ತುಂಬ ದೊಡ್ಡ ಷಡ್ಯಂತ್ರ ಮಾಡ್ತಾರೆ. ನಾನು ಉಪವಾಸ ಹಂಗರ್ ಸ್ಟ್ರೈಕ್ ಮಾಡ್ತೀನಿ ಜೈಲಲ್ಲಿ, ನೀರು ಕುಡಿಯಲ್ಲ, ಊಟನೂ ಮಾಡಲ್ಲ. ಆವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆಲ್ಲ ಜಡ್ಜ್ ಅವರೇ ಹೇಳ್ತಾರೆ,
ಆಗ ಜೈಲರ್ ಓಡ್ ಬರ್ತಾರೆ, ಸರ್ ಈ ಹುಡುಗ ನೀರು ಕುಡಿತಿಲ್ಲ, ಊಟ ಮಾಡ್ತಿಲ್ಲ, ಇವನ್ನ ಸತ್ತೋಗ್ಬಿಡ್ತಾನೆ ಅಂತ ಹೇಳಿದಾಗ ಆವಾಗ ಪಬ್ಲಿಕ್ ಬಂದು ಅವ್ರ ಅಬ್ಜೆಕ್ಷನ್ ಹಾಕಿ ನನಗೆ ಬೇಲ್ ಬರುತ್ತೆ. ನನ್ನ ಮನೆ ಹತ್ರ ಒಂದ್ಸಲ ಸುಧಾಕರ್ ಅವರು ಪೊಲೀಸ್ ಫೋರ್ಸ್ನ ಕರೆಸಿ ಅರೆಸ್ಟ್ ಮಾಡಿಸ್ತಾರೆ. ಏನು ಕಾನೂನು ಸುವ್ಯವಸ್ಥೆ ಅವರ ಅಪ್ಪಂದ. ಇಂಥ ವ್ಯಕ್ತಿ ಏನಾದರೂ ಗೆದ್ರೆ ಗೆಲ್ಲಲ್ಲ. ಸಾಂದರ್ಭಿಕವಾಗಿ ಪದ ಬಳಸ್ತಿದ್ದೀನಿ ಅಷ್ಟೇ, ಗೆದ್ರೆ ಅಂತ. ಗೆಲ್ಲಲ್ಲ, ಗೆಲ್ಲಬಾರದು.